ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಜಾಕ್ ಫ್ರೂಟ್ ಐಸ್ ಕ್ರೀಮ್ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಫುಲ್ ಕ್ರೀಮ್ ಮಿಲ್ಕ್ ಅಂದರೆ ಗಟ್ಟಿಯಾಗಿರೋ ಹಾಲು ತಗೊಂಡಿದ್ದೀನಿ, ಅರ್ಧ ಲೀಟ್ರು. ಇದನ್ನು ಕಾಯಿಸ್ತಾ 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 ಕಮ್ಮಿ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಹಾಕುವಾಗ 1-2 ಸ್ಪೂನ್ ಶುಗರ್ ಸೇರಿಸ್ಬಿಟ್ಟು ಅದನ್ನು 1-2 ನಿಮಿಷ ಇದು ಮಾಡಿದ್ರೆ, ಹಾಗೆ ತಿರುಗಿಸ್ಕೊಂಡ್ರೆ ನಮಗೆ ಕಂಡೆನ್ಸ್ಡ್ ಮಿಲ್ಕ್ ರೆಡಿ ಆಗುತ್ತೆ. 2 ಗ್ಲಾಸ್ ಇರೋ ಹಾಲು ಅರ್ಧ ಗ್ಲಾಸ್ ಆಗಬೇಕು. ನೋಡಿ, ಇವಾಗ ನಾನು ಶುಗರ್ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಲಾಸ್ಟಲ್ಲಿ ಈ ಥರ ಬಂದಾಗ ನೀವು ಸ್ಟವ್ ಆಫ್ ಮಾಡಿಬಿಡಿ. ಇದೇ ಕಂಡೆನ್ಸ್ಡ್ ಮಿಲ್ಕು, ಅಂಗಡಿನಲ್ಲಿ ಸಿಗುತ್ತೆ. ನಾವು ಮನೆಯಲ್ಲಿ ಈ ಥರ ಮಾಡ್ಕೋಬೋದು. ಆರಿಸ್ಕೋಬೇಕು. ಇದನ್ನ ತಣ್ಣಗಾದ್ಮೇಲೆ ಬೌಲ್ಗೆ ತಗೊಳ್ಳೋಣ. ನೋಡಿ, ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಜಾಕ್ ಫ್ರೂಟ್ ಇಟ್ಕೊಂಡಿದ್ದೀನಿ, ಇದೇ ಕಂಡೆನ್ಸ್ಡ್ ಮಿಲ್ಕು. ಗಟ್ಟಿ ಮಾಡಿ ಲಾಸ್ಟಲ್ಲಿ ಶುಗರ್ ಸೇರಿಸ್ಕೊಂಡಿರೋದು. ಹಾಲನ್ನ ಕಾಯಿಸಿ ಕಾಯಿಸಿ ಸುಂಡಿಸಿ ಮಾಡಿ ತೆಗೆದಿಟ್ಟಿದ್ದೀನಿ. ಇದು ನಿಮಗೆ ಟಿನ್ಗಳಲ್ಲಿ ಸಿಗುತ್ತೆ, ಅಂಗಡಿನಲ್ಲಿ. ಮನೆಯಲ್ಲೇ ನಾವು ಈ ಥರ ಮಾಡ್ಕೋಬೋದು. ಫ್ರೆಶ್ ಕ್ರೀಮ್ ಅಂದರೆ ಹಾಲಿನ ಕೆನೆ ಇರುತ್ತೆ ನೋಡಿ, ಡೈಲಿ ಕಾಯಿಸ್ತಾ ಇರ್ತೀವಲ್ವ ಹಾಲು, ಅದರಲ್ಲಿ ಕೆನೆನ ತೆಗೆದು ನಾನು ಫ್ರೀಸರಲ್ಲಿ ಸ್ಟೋರ್ ಮಾಡಿರ್ತೆ. ಅದನ್ನು ಆಚೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಬ್ಲೆಂಡ್ ಮಾಡಿಕೊಂಡ್ರೆ ಇದು ನಿಮಗೆ ಫ್ರೆಶ್ ಕ್ರೀಮ್ ಆಗುತ್ತೆ. ಮತ್ತು ನೋಡಿ, ಫುಲ್ಲು ಫ್ಯಾಟ್ ಮಿಲ್ಕ್ ಅಂದರೆ ಗಟ್ಟಿಯಾಗಿರೋ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲು ಕಾಯಿಸಿ ಆರಿಸಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಸಿಹಿಗೆ ಶುಗರ್ ತೆಗೆದಿಟ್ಕೊಂಡಿದ್ದೀನಿ. ಜಾಕ್ ಫ್ರೂಟಲ್ಲೂ ಸಿಹಿ ಇದೆ, ಮತ್ತು ಕಂಡೆನ್ಸ್ಡ್ ಮಿಲ್ಕಲ್ಲೂ 1-2-3 ಸ್ಪೂನಷ್ಟು ಶುಗರ್ ಸೇರಿಸಿ ಲಾಸ್ಟಲ್ಲಿ ನಾವು ಇಳಿಸ್ಕೊಂಡಿದ್ದೀವಿ. ಇವಾಗ ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೋಬೇಕು. ಫಸ್ಟ್ ಜಾಕ್ ಫ್ರೂಟ್ನ ನಾವು ಕಟ್ ಮಾಡ್ಕೋಬೇಕು. ಇದು ನಮ್ಮರ್ದು ಜಾಕ್ ಫ್ರೂಟ್ ತುಂಬ ಸಿಹಿ ಇದೆ, ತುಂಬ ದೊಡ್ಡದಾಗಿ ಕೂಡ ಇದೆ. ಒಂದು 10-12 ತಗೋಬೋದು, ಮೀಡಿಯಮ್ ಸೈಜ್ ಇದ್ದರೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಪೀಸ್ ಮಾಡಿಕೊಂಡು ಜಾರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ನೈಸಾಗಿ. ಜಾರ್ ಮಾತ್ರ ನೀಟಾಗಿರಬೇಕು. ಚಟ್ನಿ ಜಾರು ಆ ಥರ ತೊಗೋಬೇಡಿ. ಇದಕ್ಕೆ ಅಂತಲೇ ಸಪ್ರೇಟ್ ಜಾರ್ಗಳು ಇಟ್ಕೊಳ್ಳಿ ನೀವು, ಜ್ಯೂಸ್ ಮಾಡೋದಕ್ಕೆ, ಈ ಥರ ಬ್ಲೆಂಡ್ಗಳು ಮಾಡೋದಕ್ಕೆ. ಚಟ್ನಿನ ಅದ್ರಲ್ಲಿ ಮಾಡಬಾರ್ದು. ಅಕಸ್ಮಾತ್ ಮಾಡಿದರೆ ನೀಟಾಗಿ ನೀರು ಹಾಕಿ ಓಡಿಸಿ ಆಮೇಲೆ ನೀವು ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ನಂತರ ನಾನು ಫ್ರೆಶ್ ಕ್ರೀಮ್ ಇನ್ನೊಂದು ಚಿಕ್ಕ ಜಾರಲ್ಲಿ ಅದನ್ನು ಸೇರಿಸ್ಕೊಂಡು, ಹೇಳಿದ್ನಲ್ವ ಹಾಲಿನ ಕೆನೆ ತೆಗೆದಿಟ್ಕೊಂಡಿರೋದು ಇದು, ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. 1 ನಿಮಿಷ ಬ್ಲೆಂಡ್ ಮಾಡಿಕೊಂಡ್ರೆ ನೀಟಾಗಿ ಕ್ರೀಮ್ ಈ ಥರ ಬಂದುಬಿಡುತ್ತೆ. ಇದನ್ನೇ ಮಲಾಯಿ ಗ್ರೇವಿ ಮತ್ತು ಪನ್ನೀರ್ ಗ್ರೇವಿ ಇದಕ್ಕೆಲ್ಲ ಯೂಸ್ ಮಾಡ್ತೀವಲ್ವ, ಇದನ್ನೇ ಫ್ರೆಶ್ ಕ್ರೀಮ್ ಅಂದರೆ ಇದನ್ನೇ. ಅಂಗಡಿನಲ್ಲಿ ಪ್ಯಾಕೆಟ್ಗಳಲ್ಲಿ ಮಾರ್ತಾರೆ, ಅದನ್ನು ತೊಗೋಬೋದು. ಇಲ್ಲ ಅಂದರೆ ನಾನೆಲ್ಲ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾವು ಹಲಸಿನನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ವ, ಎಲ್ಲ ಫ್ರೂಟ್ಸ್ಗಳಲ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಕ್ಳಿಗೆ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ಎಲ್ಲರೂ ಫ್ರಿಜ್ ಇಟ್ಕೊಂಡಿರ್ತೀವಲ್ವ, ಮಾಡಿಕೊಂಡು ಫ್ರೀಜಲ್ಲಿ ಇಟ್ಟರೆ ಸಖತ್ತಾಗಿ ಐಸ್ ಕ್ರೀಮ್ ಒಂದು 8 ಅವರ್ಸಲ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ, ಕಂಡೆನ್ಸ್ಡ್ ಮಿಲ್ಕ್ನ ತಿರ್ಗಾ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಹಾಲನ್ನೇನು ಇಲ್ಲ, ಕಾಯಿಸಿ 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 ಸುಂಡಿಸಿ ಕಮ್ಮಿ ಮಾಡ್ಕೊಂಡು ಅರ್ಧ ಗ್ಲಾಸ್ ಆಗುತ್ತೆ. ಆವಾಗ ನಾವು 1-2 ಸ್ಪೂನ್ ಶುಗರ್ ಸೇರಿಸಿದ್ರೆ ಈ ಥರ ಬರುತ್ತೆ ನಿಮಗೆ. ಮತ್ತು ನೋಡಿ, ಹಾಲು ಇಟ್ಕೊಂಡಿದ್ದೀನಲ್ವ, ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಕಿದೆ, ಅದನ್ನೆಲ್ಲ ತಿರ್ಗಾ ಇನ್ನೊಂದು ಸಾರಿ ನಾನು ಗ್ರೈಂಡ್ ಮಾಡ್ಕೊತೀನಿ. ಜಾಸ್ತಿ ಮಾಡಬಾರ್ದು, 1 ನಿಮಿಷ ಬ್ಲೆಂಡ್ ಮಾಡಬೇಕಷ್ಟೇ. ನೋಡಿ, ಫ್ರೆಶ್ ಕ್ರೀಮನ್ನು ಓಪನ್ ಮಾಡಿ ಅದನ್ನು ಸೇರಿಸ್ಕೊತೀನಿ. ನಾವು ಇಟ್ಕೊಂಡಿರೋದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡ್ಬಿಡ್ಬೇಕು. 1 ನಿಮಿಷ ಮಾಡಿದ್ರೆ ಸಾಕು. ಶುಗರ್ ಸೇರಿಸಲಿಲ್ಲ. ಶುಗರ್ನ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಐಸ್ ಕ್ರೀಮ್ ಅಂದರೆ ಸ್ವಲ್ಪ ಸಿಹಿ ಇದ್ರೇ ಚೆನ್ನಾಗಿರುತ್ತೆ. ಕಂಡೆನ್ಸ್ಡ್ ಮಿಲ್ಕಲ್ಲಿ ಒಂದು 2-3 ಸ್ಪೂನ್ಸ್ ಇದೆ. ಇವಾಗ ಒಂದು 3 ಸ್ಪೂನ್ ಇಲ್ಲ 4 ಸ್ಪೂನ್ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ನೋಡಿ, ಈ ಕಲರ್ ಇದೆ ಅಲ್ವಾ, ನಿಮಗೆ ಬ್ಲೆಂಡ್ ಮಾಡಿದಾಗ ನೋಡಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಕಂಡೆನ್ಸ್ಡ್ ಮಿಲ್ಕ್ ಇದೆ, ಹಾಲಿದೆ ಅಲ್ಲ, ಕೆನೆ ಇದೆ, ಎಲ್ಲ ಚೇಂಜ್ ಆಗಿಬಿಡುತ್ತೆ. ನೋಡಿ, ಈ ಥರ ಕಲರ್ ಬರುತ್ತೆ. ನಮಗೆ ಜಾಕ್ ಫ್ರೂಟ್ ಕಲರೇ ಬರಲ್ಲ, ಲೈಟಾಗಿರುತ್ತೆ ಅಷ್ಟೇ. ತುಂಬಾ ಯೂಸ್ ಮಾಡಬಾರ್ದು ಜಾಕ್ ಫ್ರೂಟ್ನ. ಇದಕ್ಕೆ ನಾವೇನು ಎಸೆನ್ಸ್ ಸೇರಿಸ್ತಾ ಇಲ್ಲ, ಏನು ಸೇರಿಸ್ತಾ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ. ತುಂಬ ಹೈಜೆನಿಕ್ ಆಗಿ ಮನೆಯಲ್ಲೇ ಮಾಡಿ ಮಕ್ಕಳನ್ನ ಖುಷಿ ಪಡಿಸ್ಬೋದು ನಾವು. ನೋಡಿ, ಈ ಥರ 1 ನಿಮಿಷ ಬಿಟ್ಟು ಒಂದು 20 ಸೆಕೆಂಡ್ ಈ ಥರ ಓಡಿಸ್ಕೊಳ್ಳಿ. 1 ನಿಮಿಷ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡ್ ಮಾಡಿ ನೆಕ್ಸ್ಟ್ ಇದನ್ನು ಒಂದು ಗ್ಲಾಸ್ ಬೌಲ್ ಆದರೂ ಪರವಾಗಿಲ್ಲ, ಇಲ್ಲ ಸ್ಟೀಲ್ ಬಾಕ್ಸ್ಗಳು ಬರ್ತಲ್ವ ಅದಾದರೂ ಪರವಾಗಿಲ್ಲ, ಈ ಥರ ಇದನ್ನು ನಾವು ಹಾಕೋಬೇಕು. ಇಲ್ಲ ನೀಟಾಗೆಲ್ಲ ನಾವು ಜಾರೆಲ್ಲ ನೀಟಾಗಿ ನೀರೆಲ್ಲ ಮಿಕ್ಸ್ ಮಾಡಬೇಡಿ, ಸ್ಪೂನಲ್ಲೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಫ್ರೀಝರಲ್ಲಿ ಫಸ್ಟ್ 2 ಟೈಮ್ ಮಾಡಬೇಕು. ಇದನ್ನು 4 ಅವರು
ಸ್ಟೋರ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಸಾರಿ 4 ಅವರ್ ಆದಮೇಲೆ ಆಚೆ ತೆಗೆದು 50% ಗಟ್ಟಿಯಾಗಿರುತ್ತೆ. ತೋರಿಸ್ತೀನಿ. ಇವಾಗ ನಾನು ಫ್ರೀಸರಲ್ಲಿ ಇಟ್ಬಿಡ್ತೀನಿ. 4 ಅವರ್ಸ್ ಆದಮೇಲೆ ಒಂದು 50% ಇದು ಗಟ್ಟಿಯಾಗಿರುತ್ತೆ. ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ತೆಗೆದು ಫ್ರೀಸರಿಂದ 4 ಅವರ್ ಆದಮೇಲೆ ಫ್ರೀಸರಿಂದ ತೆಗೆದು ನಾನು ಇನ್ನೊಂದು ದೊಡ್ಡ ಜಾರಿಗೆ ಇದನ್ನು ಜ್ಯೂಸ್ ಜಾರಿನೇ ಸೇರಿಸ್ಕೊಂಡು 1 ನಿಮಿಷ ಬ್ಲೆಂಡ್ ಮಾಡ್ತೀನಿ. ಐಸ್ ಎಲ್ಲ ಕಟ್ತಾ ಇತ್ತು. ಒಂದು 50% ಆಗಿತ್ತು ಗಟ್ಟಿಯಾಗಿ ಐಸ್ ಕ್ರೀಮು. ಅದನ್ನ ತಿರ್ಗಾ ತೆಗೆದು ಒಂದ್ಸರಿ ನೀವು ಈ ಥರ ಬ್ಲೆಂಡ್ ಮಾಡಿದ್ರೆ 1 ನಿಮಿಷ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ. ನಾನು 1 ನಿಮಿಷ ಇದನ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ತಿರ್ಗಾ ಅದೇ ಬೌಲ್ಗೆ ಹಾಕಿ ನಾವು ಫ್ರೀಸಲ್ಲಿ 6 to 8 ಅವರ್ಸ್ ಇಟ್ಟರೆ ನಿಮಗೆ ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ. ನೋಡಿ, ಈ ಥರ ಹಾಕೊಂಡು ಮೇಲೆ ಸ್ವಲ್ಪ ಜಾಕ್ ಫ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ನೀರು ಮಾತ್ರ ಹಾಕಬೇಡಿ, ಎಲ್ಲ ಎಳ್ಕೊಂಡು ಜಾಕ್ ಫ್ರೂಟ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನೆಲ್ಲ ಮೇಲೆ ಹಾಕ್ಬಿಡ್ತೀನಿ. ಮೇಲೆ ಹಾಕ್ಬಿಟ್ಟು ತಿರ್ಗಾ ಕ್ಯಾಪ್ ಲಿಡ್ ಕ್ಲೋಸ್ ಮಾಡಿ ತಿರ್ಗಾ ಒಂದು 6 to 8 ಅವರ್ಸ್ ಇಡಬೇಕು. ನೀವು ಐಸ್ ಕ್ರೀಮ್ನೆಲ್ಲ ಫ್ರೀಸರಿಂದ 8 ಅವರ್ಸ್ ಆದಮೇಲೆ ತೆಗಿತೀವಲ್ವ, ಆವಾಗ ತಕ್ಷಣ ಸ್ಕೂಪ್ ಮಾಡೋಕೆ ಹೋಗಬೇಡಿ, ಬರಲ್ಲ ನಿಮಗೆ. ಒಂದು 20 ಮಿನಿಟ್ಸು ರೂಮ್ ಟೆಂಪ್ರೇಚರ್ಗೆ ಇಡಬೇಕು. ಆವಾಗ ನಿಮಗೆ ಸ್ಕೂಪು ಒಂದು ಸೌಟ್ ಥರ ಚಿಕ್ಕದಾಗಿರುತ್ತೆ ನೋಡಿ, ಅದರಲ್ಲಿ ನಿಮ್ಮ ಸ್ಕೂಪ್ ಇಲ್ಲ ಅಂದರೆ ಅದರಲ್ಲೇ ಸ್ಕೂಪ್ ಮಾಡ್ಕೋಬೋದು. ನಾನು ಅದೇ ಥರನೇ ಮಾಡಿದ್ದು. ಈ ಥರ ಇರೋದು ಗಟ್ಟಿಯಾಗಿರುತ್ತೆ. ತಕ್ಷಣ ನಿಮಗೆ ಸ್ಕೂಪ್ ಮಾಡೋಕ್ಕಾಗೋದಿಲ್ಲ. ಇದನ್ನು ಫ್ರೀಸಲ್ಲಿ ಇಟ್ಬಿಡಿ. ಇವಾಗ 8 ಅವರ್ಸ್ ಇಡಬೇಕು, ಸ್ಟೋರ್ ಮಾಡಬೇಕು. ನೋಡಿ, ಇವಾಗ ನಾನು ಇದನ್ನು ಸ್ಟೋರ್ ಮಾಡಿದ್ದು ಆಗಿದೆ, ತೆಗೆದು ಇಟ್ಟಿದ್ದೀನಿ. ಇಟ್ಟು ನೋಡಿ, ಸ್ಕೂಪ್ ಮಾಡಿದೆ. ಒಂದು 20 ಮಿನಿಟ್ಸ್ ಆಚೆನೇ ಇಡಬೇಕು ಐಸ್ ಕ್ರೀಮ್ನ. ಇಟ್ಟಿದ ನಂತರ ಈ ಥರ ಸ್ಕೂಪ್ ಮಾಡಿದ್ರೆ ನೀಟಾಗಿ ನಿಮಗೆ ಸ್ಕೂಪಲ್ಲಿ ಬರುತ್ತೆ, ಸ್ಕೂಪ್ ಆಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ಬಾದಾಮಿ ಗೋಡಂಬಿನ ಫ್ರೈ ಮಾಡಿ ಲೈಟಾಗಿ 1 ನಿಮಿಷ ಫ್ರೈ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮೇಲೆ ಹಾಕ್ಕೊತಾ ಇದ್ದೀನಿ. ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಸಖತ್ತಾಗಿ ಬಂದಿದೆ ಐಸ್ ಕ್ರೀಮು. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ. ಥ್ಯಾಂಕ್ ಯು.